ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೆನ್ ಆಫ್ ನಾಲೆಡ್ಜ್. ಸೊ ಇವತ್ತು ನಾವು ಮೊನ್ನೆ ಶಾರ್ಟ್ಕಟ್ ಕೀಸ್ ಅಪ್ಲೋಡ್ ಮಾಡಿದ್ವಿ ಶಿಫ್ಟ್ ಪ್ಲಸ್ ಫಂಕ್ಷನಲ್ ಕೀಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ದ ಫಸ್ಟ್ ಒನ್ ಈಸ್ ಶಿಫ್ಟ್ ಪ್ಲಸ್ F1 ಕೀ. ಸೊ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ರಿವೀಲ್ ಫಾರ್ಮ್ಯಾಟಿಂಗ್ ಅನ್ನೋ ಕಮಾಂಡ್ಗೆ ಯೂಸ್ ಮಾಡ್ತಾರೆ. ಸೊ ಯಾವುದೇ ಥರ ನಾವು ಟೆಕ್ಸ್ಟ್ನ ಎಂಟರ್ ಮಾಡ್ತೀವಿ, ನಿಮ್ಗೆ ಆ ಟೆಕ್ಸ್ಟ್ ಯಾವ ಫಾರ್ಮ್ಯಾಟಲ್ಲಿದೆ, ಯಾವ ಫಾಂಟಲ್ಲಿದೆ, ಯಾವ ಅಲೈನ್ಮೆಂಟಲ್ಲಿದೆ ಎಲ್ಲ ಥರ ಚೆಕ್ ಮಾಡಬೇಕು ಅಂದರೆ ಜಸ್ಟ್ ಶಿಫ್ಟ್ ಪ್ಲಸ್ F1 ಕೀ ಪ್ರೆಸ್ ಮಾಡಿದರೆ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ದ ಸೆಕೆಂಡ್ ಕೀ ಈಸ್ ಶಿಫ್ಟ್ ಪ್ಲಸ್ F2 ಕೀ. ಸೊ ಈ ಕೀ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕಾಪಿ ಫ್ರಮ್ ವೇರ್ ಟು ವೇರ್. ಈ ಕಮಾಂಡ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನೀವೊಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತೀರಿ. ಸೊ ಅದರಾಗೆ ನಿಮ್ಗೊಂದು ಸೆಂಟೆನ್ಸ್ ಮತ್ತು ಕಾಪಿ ಮಾಡಿ ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಆ್ಯಡ್ ಮಾಡಬೇಕು. ಸೊ ನೀವು ಅವಾಗ ಏನು ಮಾಡ್ತೀರಿ ಅಂದರೆ ಆ ಪ್ಯಾರಾಗ್ರಾಫ್ನಲ್ಲಿ ಆ ಸೆಂಟೆನ್ಸ್ನ ಕಾಪಿ ಮಾಡಿ ಶಿಫ್ಟ್ ಪ್ಲಸ್ F2 ಪ್ರೆಸ್ ಮಾಡ್ತೀರಿ. ನೆಕ್ಸ್ಟ್ ನಿಮ್ಗೆ ಎಲ್ಲಿ ಕಾಪಿ ಬೇಕು ಅಂದರೆ ಅಲ್ಲಿ ಕರ್ಸರ್ ಪ್ರೆಸ್ ಮಾಡಿ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ F2 ಕೀ ಪ್ರೆಸ್ ಮಾಡಿದರೆ ನಿಮಗೆ ಆ ಡೇಟಾ ಅನ್ನೋದು ಅಲ್ಲಿಗೆ ಕಾಪಿ ಆಗುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಶಿಫ್ಟ್ ಪ್ಲಸ್ F3 ಕೀ. ಸೊ ಇದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಕಮಾಂಡ್ ನಾವು ನಾರ್ಮಲಿ ಕೊಟ್ಟು ಪ್ಯಾರಾಗ್ರಾಫ್ ಅವ್ರು ಟೈಪ್ ಮಾಡಿದ ಪ್ಯಾರಾಗ್ರಾಫನ್ನ ಅಪ್ಪರ್ ಕೇಸ್ ಬೇಕಂದರೆ, ಲೋವರ್ ಕೇಸ್ ಬೇಕಂದರೆ, ಸೆಂಟೆನ್ಸ್ ಕೇಸ್ ಬೇಕಂದರೆ, ಇವೆಲ್ಲ ಥರ ಚೇಂಜಸ್ ಬೇಕಂದರೆ ನೀವು ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಶಿಫ್ಟ್ ಪ್ಲಸ್ F4 ಕೀ. ಸೊ ಇದು ಯಾಕೆ ಅಂದರೆ ನಮ್ಮ ಪ್ಯಾರಾಗ್ರಾಫ್ ಕಂಪ್ಲೀಟಾಗಿ ಟೈಪ್ ಮಾಡಿದ ಮೇಲೆ ನೀವು ಮತ್ತೆ ಸ್ಟಾರ್ಟಿಂಗ್ಗೆ ಹೋಗಬೇಕು ಅಂದರೆ ನೀವು ಶಿಫ್ಟ್ ಪ್ಲಸ್ F4 ಕೀ ಪ್ರೆಸ್ ಮಾಡಿದರೆ ಅದು ಕರ್ಸರ್ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ತೋರಿಸುತ್ತೆ. ಅದೇ ನಿಮಗೆ ಲಾಸ್ಟಿಗೆ ಬೇಕು ಅಂದರೆ ಎಂಡಿಂಗ್ಗೆ ಆಫ್ ದ ಪ್ಯಾರಾಗ್ರಾಫ್ಗೆ ನಿಮ್ಮ ಕರ್ಸರ್ ಬೇಕು ಅಂದರೆ ಯು ಕ್ಯಾನ್ ಯೂಸ್ ದ ನೆಕ್ಸ್ಟ್ ಕಮಾಂಡ್, ದಟ್ ಈಸ್ ಶಿಫ್ಟ್ ಪ್ಲಸ್ F5 ಕೀ. ಸೊ ದ ನೆಕ್ಸ್ಟ್ ಕೀ ಬಂದುಬಿಟ್ಟು ಶಿಫ್ಟ್ ಪ್ಲಸ್ F6 ಕೀ. ಸೊ ಇದು ಯಾಕೆ ಅಂದರೆ ಟ್ಯಾಬ್ ಅನ್ನೋ ಕಮಾಂಡ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ನಾವು ಈ ಕೀನ ಪ್ರೆಸ್ ಮಾಡ್ತೀವಿ. ಸೊ ನಿಮ್ಮ MS ವರ್ಡಲ್ಲಿ ನೀವು ಒಂದು ಶಿಫ್ಟ್ ಪ್ಲಸ್ F6 ಕೀ ಪ್ರೆಸ್ ಮಾಡಿದಾಗ ನಿಮಗೆ ಅದು ಡಿಫ್ರೆಂಟ್ ಆಪ್ಷನ್ಸಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಲೈಕ್ ಫೈಲ್, ಹೋಮ್, ಇನ್ಸರ್ಟ್, ಡ್ರಾ, ಡಿಸೈನ್ ಇವೆಲ್ಲ ಥರ ಮೇಲೆ ಡಿಸ್ಪ್ಲೇ ಮಾಡುತ್ತಲ್ವ. ಸೊ ಅದಕ್ಕೆ ಎಲ್ಲ ಥರ ಡಿಫ್ರೆಂಟ್ ಒಂದು ಕೀವರ್ಡ್ನ ಸೆಲೆಕ್ಟ್ ಮಾಡಿಕೊಡ್ತೈತಿ. ಲೈಕ್ ಫೈಲ್ಗೆ F ಅನ್ನೋ ವರ್ಡ್, ಹೋಮ್ಗೆ H ಅನ್ನೋ ವರ್ಡ್. ಸೊ ಇದರಿಂದ ಯೂಸ್ ಏನಿದೆ ಅಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಎವ್ರಿ ಟೈಮ್ ಕರ್ಸರ್ ಆರ್ ಮೌಸ್ ಯೂಸ್ ಮಾಡೋದು ಬೇಕಾಗಿಲ್ಲ. ಡೈರೆಕ್ಟ್ಲಿ ನೀವು ಹೋಮ್ ಬೇಕು ಅಂದರೆ ನಿಮಗೆ H ಅಂತ ಪ್ರೆಸ್ ಮಾಡಿದರೆ ಕೀಬೋರ್ಡಲ್ಲಿ ನಿಮ್ಗೆ ಹೋಮಲ್ಲಿ ಏನೇನು ಡಿಸ್ಪ್ಲೇ ಆಗುತ್ತಲ್ಲ ಎಲ್ಲ ಥರ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನೆಕ್ಸ್ಟ್ ನಿಮಗೆ ಪೇಸ್ಟ್ ಆಪ್ಷನ್ ಬೇಕು ಅಂದರೆ ಜಸ್ಟ್ ವಿ ಪ್ರೆಸ್ ಮಾಡಿದರೆ ನಿಮ್ಗೆ ಪೇಸ್ಟ್ ಆಗುತ್ತೆ. ಇಲ್ಲ ಡಿಸೈನ್ ಬೇಕು ಅಂದರೆ FF ಅನ್ನೋ ಕಮಾಂಡ್ ನೀವು ಒತ್ತಬೇಕು. ಸೊ ಡಿಫ್ರೆಂಟ್ ಇದರಿಂದ ಶಾರ್ಟ್ಕಟ್ ಕೀ ಎದಕ್ಕೆ ಅಂದರೆ ಇದು ಎವ್ರಿ ಟೈಮ್ ನಮ್ಮ ಮೌಸಿಂದು ನೆಸೆಸರಿ ಬೇಕಾಗಿಲ್ಲ. ಓನ್ಲಿ ವಿತ್ ದ ಹೆಲ್ಪ್ ಆಫ್ ಕೀಬೋರ್ಡ್ ಯು ಕ್ಯಾನ್ ಯೂಸ್ ದಿಸ್ ಕಮಾಂಡ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಶಿಫ್ಟ್ ಪ್ಲಸ್ F7 ಕೀ. ಸೊ ಇದು ಥಿಸಾರಸ್ ಅನ್ನೋ ಕಮಾಂಡ್ಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಸೊ ಏನಂದರೆ ನಾವು ಯಾವುದೇ ಥರ ಒಂದು ಪ್ಯಾರಾಗ್ರಾಫಲ್ಲಿ ಆ ವರ್ಡ್ ಒಂದು ಸ್ಪೆಸಿಫಿಕೇಷನ್ ಆರ್ ಮೀನಿಂಗ್ ಬೇಕು ಅಂದರೆ ನೀವು ಅದು ವರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಪ್ಲಸ್ F7 ಕೀ ಪ್ರೆಸ್ ಮಾಡಿದರೆ ನೀವು ರೈಟ್ ಸೈಡಿಗೆ ಒಂದು ಕಾಲಮ್ ಎಕ್ಸಾಕ್ಟ್ ಸಿನಾನಿಮ್ ಆರ್ ಮೀನಿಂಗ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ದ ಯೂಸ್ ಆಫ್ ಶಿಫ್ಟ್ ಪ್ಲಸ್ F7 ಕೀ. ದ ನೆಕ್ಸ್ಟ್ ಆಪ್ಷನ್ ಈಸ್ ಶಿಫ್ಟ್ ಪ್ಲಸ್ F10 ಕೀ. ಸೊ ಇದು ಯಾಕೆ ಅಂದರೆ ನಾವು ಎವ್ರಿ ಟೈಮ್ ಮೌಸ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮೆನು ಯೂಸ್ ಮಾಡ್ತೀವಿ. ಸೊ ಹಾಗಾಗಲಾರ್ದೆ ನಮಗೆ ಡೈರೆಕ್ಟ್ಲಿ MS ವರ್ಡಲ್ಲಿ ಟೈಪ್ ಮಾಡೋ ಮುಂದೆ ನಿಮ್ಗೆ ಏನೋ ರೈಟ್ ಕ್ಲಿಕ್ ಮೆನು ಓಪನ್ ಮಾಡಬೇಕು ಅಂತಿದ್ದಾಗ ಶಿಫ್ಟ್ ಪ್ಲಸ್ F10 ಕೀ ಪ್ರೆಸ್ ಮಾಡಿದರೆ ನಿಮಗೆ ಈಸಿಲಿ ರೈಟ್ ಕ್ಲಿಕ್ ಮೆನು ಓಪನ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಶಿಫ್ಟ್ ಪ್ಲಸ್ F12 ಕೀ. ಸೊ ಇದು ಯಾಕೆ ಅಂದರೆ ಸೇವ್ ಆ್ಯಸ್ ಆಪ್ಷನ್ಗೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಶಿಫ್ಟ್ ಪ್ಲಸ್ ರೈಟ್ ಆ್ಯರೋ ಕೀ ಅಂದರೆ ಡೇಟಾ ಆರ್ ಪ್ಯಾರಾಗ್ರಾಫನ್ನ ಲೆಫ್ಟ್ನಿಂದ ರೈಟಿಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ಶಿಫ್ಟ್ ಪ್ಲಸ್ ರೈಟ್ ಆ್ಯರೋ ಕೀ. ದ ನೆಕ್ಸ್ಟ್ ಒನ್ ಈಸ್ ಶಿಫ್ಟ್ ಪ್ಲಸ್ ಲೆಫ್ಟ್ ಆ್ಯರೋ ಕೀ. ಡೇಟಾ ಆರ್ ಟೆಕ್ಸ್ಟ್ನ ರೈಟ್ ಟು ಲೆಫ್ಟ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಕಮಾಂಡ್. ಶಿಫ್ಟ್ ಪ್ಲಸ್ ಆ್ಯರೋ ಅಪ್ ಕೀ ಅಂದರೆ ಸೆಲೆಕ್ಷನ್ ಆಫ್ 1 by 1 ಲೈನ್ ಅಂದರೆ ಈಚ್ ಆ್ಯಂಡ್ ಲೈನ್ ಡೌನ್ನಿಂದ ಅಪ್ಪಿಗೆ ಮಾಡಬೇಕು ಅಂದರೆ ಶಿಫ್ಟ್ ಪ್ಲಸ್ ಅಪ್ ಕೀ. ಅದೇ ನಿಮಗೆ ಡೇಟಾ 1 by 1 ಲೈನ್ ಅಪ್ ಟು ಡೌನ್ ಮಾಡಬೇಕು ಅಂದರೆ ಶಿಫ್ಟ್ ಪ್ಲಸ್ ಡೌನ್ ಆ್ಯರೋ ಕೀ. ಓಕೆ, ಸೊ ಇವೆಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ಆಫ್ ಶಿಫ್ಟ್ ಪ್ಲಸ್ ಫಂಕ್ಷನಲ್ ಕೀಸ್. ನಿಮಗೆ ಫ್ಯೂಚರಲ್ಲಿ ಇನ್ನೂ ಇನ್ಫಾರ್ಮೇಷನ್ ಡೀಟೇಲಾಗಿ ಬೇಕು ಬೇರೆ ಕಾನ್ಸೆಪ್ಟ್ಸ್ ಮೇಲೆ ಅಂದರೆ ನಿಮ್ಮ ಕಾಮೆಂಟಲ್ಲಿ ನಮಗೆ ತಿಳಿಸ್ಬೋದು. ನಿಮ್ಮ ಕಾಮೆಂಟೇ ನಮಗೆ ಮೋಟಿವೇಶನ್. Do like, share and subscribe. Thank you.